ಅಶ್ವವೇಗ ನ್ಯೂಸ್ನ ಕಳಕಳಿಯಿಂದ ಕಾಳಜಿಯಿಂದ ಯಾರು ಮೋಸ ಹೋಗಬಾರ್ದು ಹೆಂಗೆಲ್ಲ ಇರುತ್ತವೆ ಅನ್ನುವ ಒಂದು ಆಸಕ್ತಿಯಿಂದ ನಾವು ಈ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ನೋಡಿ, ಕೋಟಿ ಕೋಟಿ ಬೆಲೆ ಬಾಳೋ ಭೂಮಿ ಇದೆ ಅಂದ ತಕ್ಷಣ ತಿಮಿಂಗಲಗಳು ಹೆಂಗೆ ಬರ್ತವೆ ಅನ್ನೋದಕ್ಕೆ ಈ ಸುದ್ದಿ ಕೂಡ ಸಾಕ್ಷಿ. ಬೆಂಗಳೂರು ಪಶ್ಚಿಮ ತಾಲೂಕಿನ ಕಲ್ಯಾಸನಹಳ್ಳಿಯಲ್ಲಿ 2 ಎಕರೆ ಭೂಮಿ ಇದೆ. ಆ ಭೂಮಿಗೆ ಸಂಬಂಧಪಟ್ಟಂತ ಸುದ್ದಿ ಇದು. ಮೂಲ ಮಾಲೀಕರು ಯಾರು ಗೊತ್ತೇನೋ, ಮುನಿ ಆಂಜನಪ್ಪ ಮತ್ತು ಆಂಜನಪ್ಪನವರಿಗೆ ಸೇರಿದಂತ ಕೋಟಿ ಕೋಟಿ ಮೌಲ್ಯದ ಭೂಮಿ ಇದು. ಆದರೆ ಇದ್ದಕ್ಕಿದ್ದಂತೆ 2024ರಲ್ಲಿ ಖಾತೆ ಮಾಡಿ ಅಂತ ಮಧುಕುಮಾರ್ ಅರ್ಜಿ ಸಲ್ಲಿಸ್ತಾರೆ. ಮಧುಕುಮಾರ್ ಅನ್ನೋರು ಅರ್ಜಿ ಹಾಕ್ತಾ ಇದ್ದಂತೆ ಮೂಲ ಭೂ ಮಾಲೀಕರು ಅವರ ದಿಗ್ಭ್ರಮೆಗೆ ಒಳಗಾಗಬೇಕಾಗತ್ತೆ. ಹಂಗಾಗತ್ತೆ. ವಿಶೇಷ ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟರೆ ಅಲ್ಲಿ ಮಾಲೀಕರ ಅರ್ಜಿನೇ ವಜಾ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅನುಮಾನಗಳು ಬರ್ತವೆ. ಎಸ್, ತಹಶೀಲ್ದಾರ್ ಆದೇಶವನ್ನು ಪ್ರಶ್ನಿಸಿ ಎಸಿಗೆ ಅಲ್ಲಿ ಮತ್ತೆ ಅರ್ಜಿ ಕೊಡ್ತಾರೆ ಮೂಲ ಮಾಲೀಕರು. ಆಗ ಪ್ರಕರಣವನ್ನು ಪುನಃ ಪರಿಶೀಲನೆ ಮಾಡಬೇಕು ಅಂತ ಅಲ್ಲಿ ಆದೇಶ ಆಗುತ್ತೆ. ಎಸಿ ಅಂದರೆ ಉಪವಿಭಾಗಾಧಿಕಾರಿ ಆದೇಶ ಕೊಡ್ತಾ ಇದ್ದಂತೆ ಗೋಲ್ಮಾಲ್ ಆಟ ಇದೆಯಲ್ಲ ಅದು ಶುರುವಾಗುತ್ತೆ. ಜಮೀನಿನ ಮೂಲ ಮಾಲೀಕರ ಪರ ಮನವಿ ಪುನಃ ಪರಿಶೀಲನೆಗೆ ಎಸಿ ಹೇಳಿರ್ತಾರೆ. ಆದರೆ ಅಲ್ಲೇ ಟ್ವಿಸ್ಟ್ ಇರೋದು, ಭೂ ಕಬಳಿಕೆದಾರ ಪರ ಎಂಟ್ರಿ ಕೊಡ್ತಾರ DC ಅನ್ನುವ ಪ್ರಶ್ನೆಗೆ ಅನುಮಾನಕ್ಕೆ ಹಿಂಬು ಕೊಡುವಂತಿದೆ. ಸುಳ್ಳು ದಾಖಲೆ ಆರೋಪಿತ ಮಧುಕುಮಾರ್ ಪರ ಸ್ಪೆಷಲ್ DC ಅವರು ಕೂಡ ಅಲ್ಲಿ ನಿಲ್ತಾರೆ. ಪ್ರಕರಣ ಪುನಃ ಪರಿಶೀಲಿಸಿ ಅಂತ ಆದೇಶವನ್ನೇನು ಕೊಟ್ಟಿರ್ತಾರಲ್ಲ, ಅದನ್ನೇ ಇಲ್ಲಿ ಪ್ರಶ್ನೆ ಮಾಡುವಂಥ ಸ್ಥಿತಿ ಬರುತ್ತೆ. ಇದು ಏಕಪಕ್ಷೀಯ ಅಂತ ನೇರವಾಗಿ ಸ್ಪೆಷಲ್ DC ವಿರುದ್ಧ ಭ್ರಷ್ಟಾಚಾರ ಆರೋಪ ವ್ಯಕ್ತವಾಗುತ್ತೆ. ಭೂ ಕಬಳಿಕೆಗೆ ನಿಂತ ವ್ಯಕ್ತಿ ಪರ DC ಬಾಲಚಂದ್ರ ನಂಟಿದೆ ಅಂತಲೇ ಇಲ್ಲಿ ದೊಡ್ಡ ಆರೋಪ ಮಾಡಲಾಗುತ್ತೆ. ಲೋಕಾಯುಕ್ತ ಸಂಸ್ಥೆಗೆ ವಕೀಲರ ಮೂಲಕ ಮೂಲ ಮಾಲೀಕರಿಂದ ಕೂಡ ದೂರು ದಾಖಲಾಗುತ್ತೆ. ಬೆಂಗಳೂರು ಪಶ್ಚಿಮ ತಾಲೂಕಿನ ಕಲ್ಯಾಸನಹಳ್ಳಿಯಲ್ಲಿರುವಂತಹ ಆ 2 ಎಕರೆ ಭೂಮಿಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಐ ರಿಪೀಟ್, ಮುನಿ ಆಂಜನಪ್ಪ ಮತ್ತು ಆಂಜನಪ್ಪನವರಿಗೆ ಸೇರಿದಂಥ ಕೋಟಿ ಕೋಟಿ ಮೌಲ್ಯದ ಭೂಮಿ ಇದು. ಆದರೆ ಇದ್ದಕ್ಕಿದ್ದಂತೆ 2024ರಲ್ಲಿ ಮಧುಕುಮಾರ್ ಅನ್ನೋರು ಖಾತೆ ಮಾಡಿ ಅಂತ ಅರ್ಜಿ ಸಲ್ಲಿಸ್ತಾರೆ. ಓಕೆ, ಇವರಿದಾರಲ್ಲ, SN ಬಾಲಚಂದ್ರ, ಇವರೇ ಬೆಂಗಳೂರು ನಗರ ಸ್ಪೆಷಲ್ DC. ಓಕೆ, ಸ್ಪೆಷಲ್ DC ಅವ್ರ ಕೆಲಸ ಏನು, ನಿಯತ್ತಾಗಿ ಮಾಡಬೇಕು ಅಲ್ವಾ? ಆದರೆ ಇಲ್ಲಿ ಯಾವ ಆಸೆಗೆ ಹೀಗೆ ಮಾಡಿದ್ರು ಗೊತ್ತಿಲ್ಲ. ಏನು ಮಾಡ್ತಾರೆ, ಮೂಲ ಮಾಲೀಕರು ಇರ್ತಾರಲ್ಲ ಅವರನ್ನು ಡೈರೆಕ್ಟ್ ಪಾರ್ಟಿನೇ ಮಾಡಲ್ಲ. ಅವ್ರ ಹೆಸರೇ ಇಲ್ಲ ಅಂತ ಅಂದ್ಕೊಳ್ಳಿ, ಅವ್ರಿಗೂ ಇದಕ್ಕೆ ಸಂಬಂಧವೇ ಇಲ್ಲ ಅಂದರೆ ನಿಮ್ಮ ಹೆಸರಿನಲ್ಲಿರುವಂಥ ಜಮೀನನ್ನೇ ಇಲ್ಲಿ ಮಂಗಮಾಯ ಮಾಡಿಬಿಡ್ತಾರೆ ಅಂತ ನೀವು ಅಂದ್ಕೊಳ್ಬೋದು. ಅಂದರೆ ಸುಳ್ಳು ದಾಖಲೆಗೆ ಇಲ್ಲಿ ಒತ್ತು ಕೊಟ್ಕೊಂಡು ತಮ್ಮದೇ ಆದಂಥ ಒಂದು ಆಟೋಟೋಪ ನಡೆಸ್ತಾ ಇರುವಂಥವರ ಹೆಡೆಮುರಿ ಕಟ್ಟಬೇಕು ಅಂತ ನಮ್ಮ ಪ್ರಯತ್ನ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ನೀಡ್ತಾರೆ ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್. ಎಸ್ ಪವನ್, ಬಹುಶಃ ಇಂಥ ಸುದ್ದಿ ನೋಡಿ ಅನಿಸುತ್ತೆ ಬೆಂಗಳೂರು ಜನ ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಏನಾದರೂ ಭೂಮಿ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಭಯ ಬಿದ್ದುಬಿಡ್ತಾರೆ. ಒಳ್ಳೆ ಭೂಮಿ ಇದ್ರೂ ಕೂಡ, ಎಲ್ಲ ದಾಖಲೆಗಳು ಸರಿ ಇದ್ರೂ ಕೂಡ ಒಂದು ಅನುಮಾನದಲ್ಲೇ ಭೂಮಿ ಖರೀದಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಈ ಸುದ್ದಿಯಲ್ಲಿ ನೋಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಟ್ ಈಸ್ ದ ಸ್ಟೇಟಸ್? ಮುಂದಿನ ದಿನಗಳಲ್ಲಿ ನಿಜವಾದ ಭೂ ಮಾಲೀಕರಿಗೆ ನ್ಯಾಯ ಸಿಗುವಂಥ ಸಂದರ್ಭ ಎಷ್ಟರ ಮಟ್ಟಿಗಿದೆ ಮತ್ತು ಎಷ್ಟು ಸಮಯ ತೆಗೆದುಕೊಳ್ಬೇಕಾಗ್ಬೋದು ಮತ್ತು ಸದ್ಯಕ್ಕೆ ಆ ವಕೀಲರು ಹೇಳಿರುವಂಥ ಅಂಶಗಳನ್ನು ಆಧರಿಸಿ ವಿಶ್ಲೇಷಣೆ ಮಾಡೋದಾದರೆ ಹೌ ಡು ಯು ಅನಲೈಸ್ ಇಟ್ ದಿಸ್ ಸ್ಟೋರಿ? ರಾಘವ್, ಏನು ಬೆಂಗಳೂರು ಅಂದರೆ ಒಂದು ಅರ್ಥಕ್ಕೆ ಭೂ ಮಾಫಿಯಾ ಅಥವಾ ಏನು ರಿಯಲ್ ಎಸ್ಟೇಟ್ ದಂಧೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಯಾಕೆಂದರೆ ಏನು ಇಲ್ಲಿ ಆಗ್ತಾ ಇರೋವಂಥ ವಿಚಾರಗಳನ್ನು ನೋಡಿದ್ರೆ ದಿನೇ ದಿನೇ ಇಂಥ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತದೆ. ಬರೀ ಒಂದೆರಡಲ್ಲ, ಗಣನೀಯವಾಗಿ ಏರಿಕೆ ಆಗ್ತಾಯಿದೆ. ಕಾರಣ ಇಷ್ಟೇ, ಏನು ಅಂದರೆ CM DK ಶಿವಕುಮಾರ್ ಆಗಿರ್ಬೋದು, ಇಂದಿರಾ ಅಂತ ಸಿದ್ದರಾಮಯ್ಯನವರು ಆಗಿರ್ಬೋದು, ಇವ್ರು ಗೌರ್ಮೆಂಟ್ ಬಂದ ಮೇಲೆ ಒಂದು ಹೊಸ ಯೋಜನೆಗಳನ್ನ, ಅಂದರೆ ಎಲ್ಲರಿಗೂ ಖಾತೆ ನಿಮಗೆ ಮಾಡಿಕೊಡ್ತೀವಿ ಅಂತೇಳಿ, A ಖಾತೆಯಿಂದ B ಖಾತೆಗೆ ಮಾಡಿಕೊಡ್ತೀವಿ ಮತ್ತು ನಿಮ್ಮ ಆಸ್ತಿ ನಿಮ್ಮದು ಅಂತಂದೇಳಿ ಒಂದು ಪ್ಲ್ಯಾನಿಂಗ್ ತಂದರು. ಈ ಸ್ಪೆಷಲೈಸಲ್ಲಿ 9 ಜನ DCಗಳನ್ನು ಆರ್ಡ್ರ್ ಮಾಡ್ತಾರೆ. ಯಾರು? ಕೃಷ್ಣ ಬೈರೇಗೌಡರು, ಇಂದಿನ ಕಂದಾಯ ಸಚಿವರಾಗಿದ್ದಂಥವ್ರು. ಅಂದರೆ ಎಲ್ಲ ಭೂ ವ್ಯಾಜ್ಯಗಳನ್ನು ಏನೇನು ಡಾಕ್ಯುಮೆಂಟಲ್ಲಿ ಟೆಕ್ನಿಕಲಿ ಏನೇನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ ಅಂತಂದೇಳಿ ಅಪಾಯಿಂಟ್ ಮಾಡ್ತಾರೆ. ಹೆಚ್ಚುವರಿಯನ್ನು ಹೊಣೆ ಕೊಡ್ತಾರೆ. ಹಂಗೆ ಅದೇ ರೀತಿಯಾಗಿ ಬೆಂಗಳೂರು ನಗರ DC ಆಗಿ ಹೆಚ್ಚುವರಿ DC ಆಗಿ ಏನು ಇವರು ಯಾರೋ ಬಾಲಚಂದ್ರ ಅವರು ಸೇರ್ಕೋತಾರೆ. ಆದರೆ ಈ DC ಏನು ಮಾಡ್ತಾರೆ ಅಂದರೆ ಬಡವರ ಜಮೀನ, ಅಂದರೆ ಸರ್ಕಾರ ಅಲಾಟ್ ಮಾಡಿರೋಂಥ 800 ಅಂತ ಜಾಗ, ಬೆಂಗಳೂರು ಪೂರ್ವ ತಾಲೂಕಿನ 800 ಅನ್ನೋ ಜಾಗದಲ್ಲಿ 2 ಎಕರೆ ಜಮೀನ ಯಾರೋ ಬಂದು ತನಗೆ ಸಂಬಂಧನೇ ಇಲ್ಲದೆ ಇರೋ ವ್ಯಕ್ತಿ ಬಂದು ತನಗೆ ಇದನ್ನು ಮಾಡಿಕೊಡಿ ಅಂತಂದೇಳಿ ಕೇಳ್ತಾರೆ. ಯಾರಿಗೆ? ಬೆಂಗಳೂರು ನಗರ DC, ಹೆಚ್ಚುವರಿ DC. ಕರೆಕ್ಟ್.
ಇವರಿಗೆ 2 ಎಕರೆ ಜಮೀನನ್ನು ಏಕಾಏಕಿ ಯಾವುದು ನೋಡೋದಿಲ್ಲ, ಏನಿಲ್ಲ ಮಾಡಿಕೊಟ್ಬಿಡ್ತಾರೆ, ಪಾಣಿಲಿ ಹೆಸರು ಬಂದ್ಬಿಡುತ್ತೆ. ಇದನ್ನು ಪ್ರಶ್ನೆ ಮಾಡಿದಂಥ ಮೂಲ ಏನು ಇವರಿದ್ರಲ್ಲ ಮೂಲ ಮಾಲೀಕರು, ಇವ್ರು ಇವಾಗ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಇಲ್ಲಿ ಯಾವ ಮಟ್ಟಕ್ಕೆ ಮಾಫಿಯಾ ಆಗ್ತಾ ಇದೆ ಅಂದರೆ, ವ್ಯಾಜ್ಯ ಬಗೆಹರಿಸಪ್ಪ ನೀನು ಅಂತಂದು ಹೇಳಿ, ನೀನು ಜನರಿಗೆ ರಕ್ಷಕ ಆಗಪ್ಪ ಅಂತ ಹೇಳಿ ಓಕೆ, ಈ ಸ್ಟೋರಿ ಗೊತ್ತಾಯ್ತು. ಆದ್ರೆ ಈಗ ಈ ಸುದ್ದಿನ ಗಮನಿಸಿದಾಗ ಇನ್ನೂ ಅನೇಕ ಪ್ರಕರಣಗಳು ಹಿಂಗಿರ್ಬೋದು ಅನ್ನುವ ಅನುಮಾನ ವ್ಯಕ್ತವಾಗುತ್ತೆ ಅಂತ ಅನ್ಸಲ್ವಾ? 100% ರಾಗ. ಒಂದಲ್ಲ, ಸಾವಿರಾರು ಇದಾವೆ, ಸಾವಿರಾರು ಕೇಸ್ಗಳಿದ್ದಾವೆ ಇವು. ಮತ್ತೆ ಏನಾಗುತ್ತೆ ಗೊತ್ತಲ್ಲ, ಲಾಜಿಕಲಿ ಎಂಡಿಗೆ ತಗೊಂಡು ಹೋಗ್ಬೇಕಾದ್ರೆ ಇದೆಯಲ್ಲ, ಈ ಡಿಸ್ಪ್ರೆನ್ಸ್ ಇದೆಯಲ್ಲ, ಇದನ್ನು ಎಂಡಿಗೆ ತಗೊಂಡು ಹೋಗ್ಬೇಕಾದ್ರೆ 1-2 ದಿನ ಆಗೋದಿಲ್ಲ, ವರ್ಷಾನುಗಟ್ಟಲೆ ಆಗುತ್ತೆ. ಮತ್ತು ಇದನ್ನು ಸಬಲರು ಮಾಡ್ತಾರೆ. ಅಂದರೆ ದಬ್ಬಾಳಿಕೆಯನ್ನು ಮಾಡ್ಕೊಂಡಿರೋಂಥ ಸಬಲರಿದ್ದಾರಲ್ಲ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇದರಾಗಿರ್ತಾರಲ್ಲ, ಅಂದರೆ ಏನು ಅಂದರೆ ಶ್ರೀಮಂತಿಕೆ ಇದರಲ್ಲಿರ್ತಾರೆ ಬಲಾಢ್ಯರು. ಈ ಬಲಾಢ್ಯರು ಮಾಡೋಂಥ ಕೆಲಸ ಬಡವರು ಯಾರು ಮಾಡೋಕ್ಕಾಗಲ್ಲ ಇದನ್ನು. ಯಾಕೆಂದರೆ ಇವೆಲ್ಲನ ದೊಡ್ಡ ಮಾಫಿಯಾಗಳು, ಇವು ದೊಡ್ಡ ನೆಟ್ವರ್ಕ್ಗಳು ಇರ್ತವೆ. ಅಧಿಕಾರಿ ವರ್ಗದಿಂದ ಹಿಡಿದು ಬ್ರೋಕರ್ಗಳಿಂದ ಹಿಡಿದು ಪ್ರತಿಯೊಬ್ಬರು, ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವಾಗ ಆಗಿರೋದು ಹಾಗೇನೆ ಪಾಣಿ ಮಾಡಿಕೊಟ್ಬಿಟ್ಟಿದ್ದಾರೆ ಇವರು. ಯಾರೋ ಹೆಸರಿಗೆ ಜಾಗ 2 ಎಕರೆ ಜಾಗ ಅಲರ್ಟ್ ಆಗಿದೆ, ಅದನ್ನು ತಗೊಂಡೋಗಿ ಇನ್ಯಾರೋ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ನಾನು ಅದು ಇಡೀ ಲ್ಯಾಂಡನ್ನು ನೋಡ್ತಾ ಇದ್ದೆ, ಯಾವ್ಯಾವಾಗ ಅದು ಮಂಜೂರಾಗಿದೆ, ಏನು ಕತೆ ಏನು ಅಂತಂದು. ಇಲ್ಲಿ ಏಕಾಏಕಿ ಬಂದುಬಿಡ್ತಾರೆ ಯಾರು ಮಧುಕುಮಾರ್ ಅನ್ನೋರು. ಯಾರವರು, ಯಾಕಾಗಿ ಬಂದರು ಅವರು, ಇವ್ರಿಗೆ ಹೆಸರಿಗೆ ಯಾಕೆ ಮಾಡಿಕೊಡ್ತಾ ಇದ್ದಾರೆ, ಒಂದು ಕ್ಲಾರಿಫಿಕೇಶನ್ ಕೇಳಲ್ಲ. ಇದು AC ಹತ್ರಕ್ಕೆ ಹೋದಾಗ ಗೊತ್ತಾಗುತ್ತೆ. ತಹಶೀಲ್ದಾರು ಹಂಗೆ ಮೂವ್ ಅಪ್ ಮಾಡ್ತಾರೆ, DC ಹಂಗೆ ಮೂವ್ ಅಪ್ ಮಾಡ್ತಾರೆ. ವಿಭಾಗೀಯ ಅಧಿಕಾರಿ ಹತ್ರ ಹೋದಾಗ ಅಷ್ಟೇ ಈ ಬೈಕಿಗೆ ಬರೋದಂದರೆ, ಈ DC ನಾವು ಹೇಳ್ತಾ ಇರೋದು ಏನು ಅಂದರೆ, ನಿಮ್ಮನ್ನು ಕಳಿಸಿರೋದೇ ವ್ಯಾಜ್ಯಗಳನ್ನ ಬಗೆಹರಿಸಪ್ಪ ಅಂತ. ನೀನು ಯಾಕೆ ಸ್ವಾಮಿ ಇಂಥ ವ್ಯಾಜ್ಯಗಳನ್ನ ಮಾಡ್ಕೊಂಡು ಕೊಡ್ತೀಯಾ, ನೀನು ವ್ಯಾಜ್ಯ ಬಗೆಹರಿಸಿ ಅಂತ ಕಳಿಸಿದ್ರೆ ನೀನೇ ವ್ಯಾಜ್ಯ ಮಾಡ್ಕೋತಿದ್ಯಾ. ಹಾಗಾಗಿ ಮತ್ತು ಇಂಥ ಭೂಮಾಫಿಯಿಂದ ಭಾಳಷ್ಟು ಜನ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ಜೈಲಿಗೆ ಹೋಗಿದ್ದಾರೆ. ಅಶ್ವವೇಗ ಇಲ್ಲೇ ಇಷ್ಟಕ್ಕೆ ಸುಮ್ಮನೆ ಬಿಡೋದಿಲ್ಲ. ಇದರಿಂದ ಹಿಂದೆ ಬಿದ್ದೇ ಬೀಳ್ತೀವಿ. ಲೋಕಾಯುಕ್ತ ಏನು ತನಿಖೆ ಮಾಡುತ್ತೆ ನೋಡ್ತೀವಿ, ಮತ್ತು ನಿಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ನಾವು ಫಾಲೋಅಪ್ ಮಾಡೇ ಮಾಡ್ತೀವಿ ರಾಘವ್. ಇದನ್ನು ಯಾವುದೇ ಕಾರಣಕ್ಕೂ. ಮತ್ತು ಈ ಕ್ಷಣಕ್ಕೆ ಏನಾಗಿದೆ ಗೊತ್ತಾ, ಈಗ ಅವ್ರ ಹೆಸರಿಗೆ ಮಾಡಿಕೊಟ್ಟಿದೆ ಕ್ಲಾರಿಫಿಕೇಶನ್ ಏನು ಡಾಕ್ಯುಮೆಂಟ್ಸ್, ಅಂದರೆ ನನ್ನ ಹೆಸರಿಗೆ ಜಮೀನಿದೆ ಅನ್ನೋದಕ್ಕೆ ಡಾಕ್ಯುಮೆಂಟ್ಸ್ ಕೇಳುತ್ತೆ. ಸರ್ಕಾರ ಅಲರ್ಟ್ ಮಾಡಿದರೆ ಸರ್ಕಾರ ಒಂದು ಹಕ್ಕುಪತ್ರ ಅಂತ ಕೊಟ್ಟಿರುತ್ತೆ, ನೀವು ಅದನ್ನು ಕೇಳ್ದಲೇ ಮಾಡಿಕೊಟ್ಟಿದ್ದೀರಾ. ಈಗ ಅದನ್ನು ಯಾವಾಗ ವಾಪಸ್ ಮಾಡಿಕೊಡ್ತೀರಾ? ಅಂಥ ಸಮಸ್ಯೆಗಳನ್ನು ಯಾವಾಗ ಕ್ಲಿಯರ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಆಗುತ್ತೆ. ಗಾಟ್ ಇಟ್. ಥ್ಯಾಂಕ್ ಯು ಪವನ್, ಧನ್ಯವಾದ. ಒಟ್ಟಿನಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಅಲಾರಾಮ್ ನ್ಯೂಸ್ ಅಂತ ಹೇಳ್ಬೋದು. ಅಂದರೆ ಬಹಳಷ್ಟು ಜನರಿಗೆ ಕನಸಿರುತ್ತೆ ಅಲ್ವಾ, ಆ ಭೂಮಿ ತೆಗೆದುಕೊಳ್ಬೇಕು, ನಮ್ಮದೇ ಆದಂಥ ಕನಸನ್ನು ನನಸು ಮಾಡಿಕೊಳ್ಬೇಕು, ವಾಟ್ ಎವರ್ ಅಲ್ವಾ, ಎಕ್ಸೆಟ್ರಾ. ಆದರೆ ಬಿ ಕೇರ್ಫುಲ್ ಅನ್ನೋದು ಆ ಸುದ್ದಿಯ ಸಾರಾಂಶ.